ನಮಸ್ಕಾರ. ನನ್ನ ಹೆಸರು ಮೋಹಿತ್ ಗೌಡ ಅಂತ ಹೇಳಿ ವಿಶ್ವಮಾನವ ರೈತ ಸಂಘದ ರಾಜ್ಯಾಧ್ಯಕ್ಷರು. ಏನು ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ದೇವೆ. ಈ ಪತ್ರಿಕಾಗೋಷ್ಠಿ ಪ್ರಮುಖವಾದ ಅಂಶ ಏನು ಅಂತಂದ್ರೆ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ರೈತರಿಗೆ ಬೇಕಾಗುವಂತ ಈಗ ನಮ್ಮ ಮಧ್ಯಪ್ರದೇಶದಲ್ಲಿ ಯುದ್ಧ ನಡೀತಿರೋ ಪರಿಣಾಮ ಡೀಸೆಲ್ ಮತ್ತು ಪೆಟ್ರೋಲ್ ಸಾರ್ವಜನಿಕರಿಗೆ ಕೊರತೆ ಆಗಿರುವಂತಹ ನಿಟ್ಟಿನಲ್ಲಿ ನಮ್ಮ ಈ ದೇಶದ GDP 15% ಅಷ್ಟು ರೈತರಿಂದ ನಡೀತಿರುವಂತದ್ದು. ಶೇಕಡ 20 ರಿಂದ 25% ಭಾಗ ಡೀಸೆಲ್ ಅನ್ನ ಕಾಯ್ದಿರಿಸಬೇಕು. ಆಲ್ರೆಡಿ ಫೇಲ್ಯೂರ್ ಆಗಿರುವಂತಹ ಕೇಂದ್ರ ಸರ್ಕಾರ ಡೀಸೆಲ್ ಶೇಖರಣೆಯಲ್ಲಿ ಫೇಲ್ಯೂರ್ ಆಗಿದೆ. ಮುಂದಿನ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ರೈತರಿಗಾಗ್ಲಿ ಸಾರ್ವಜನಿಕರಿಗಾಗ್ಲಿ ಆಹಾರ ಸರಬರಾಜುವಾಗುವಂತ ವಿಚಾರದಲ್ಲಿ ಡೀಸೆಲ್ ಪ್ರಮುಖವಾಗಿರೋ ಅಂಶನ ಟ್ರಾನ್ಸ್ಪೋರ್ಟ್ ಮೇಲೆ ಪರಿಣಾಮ ಬೀರೋದ್ರಿಂದ ಡೀಸೆಲ್ ನ ಕಾಯ್ದಿರಿಸಲೇಬೇಕು 20 ರಿಂದ 25% ಅಂತ ಹೇಳಿ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತದೆ. ರೈತರಿಗೆ ಯಾವ ರೀತಿ ತೊಂದರೆ ಆಗಿದೆ, ಮಧ್ಯಪ್ರಾಚ್ಯ ಯುದ್ಧದಿಂದ ರೈತರಿಗೆ ಯಾವ ರೀತಿ ತೊಂದರೆ ಆಗಿದೆ ಅಂತ ನೀವು ಗ್ರಹಿಸ್ತೀರಿ? ಸರ್, ರೈತರಿಗೆ ಎಲ್ಲಾ ರೀತಿಯಲ್ಲೂ ತೊಂದರೆ ಆಗಿದೆ. ಯಾವ ಕಾರಣಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ. ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯಿಂದ ಟ್ರಾನ್ಸ್ಪೋರ್ಟ್ ಎಕ್ಸ್ಪೋರ್ಟ್ಗೆ ನಮಗೆ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ. ಇನ್ನೊಂದು ಗೊಬ್ಬರ ಆಮದು ಮಾಡ್ಕೊಳ್ಳುವಂಥದ್ದು. ನಾವು ಇಟಲಿಯಿಂದ, ಇರಾನ್ ಭಾಗದಿಂದ, UAE ಇಂದ ಈ ಭಾಗದಿಂದ ನಮ್ಮ ರಸಗೊಬ್ಬರ ಇಂಪೋರ್ಟ್ ಆಗುವಂಥದ್ದು. ಸೊ ಇದ್ರ ಪರಿಣಾಮ ನಮಗೆ ಗೊಬ್ಬರದ ಮೇಲೆ, ರಾಸಾಯನಿಕ ಗೊಬ್ಬರದ ಮೇಲೆ ಹೆಚ್ಚಾಗಿ ಬೆಲೆ ಆಗ್ತದೆ. ಈ ಪರಿಣಾಮ ನಮಗೆ ಬೆಳೆ ಬೆಳೆಯುವಂತದಕ್ಕೆ ಹೆಚ್ಚುವರಿ ಖರ್ಚಾಗಿ ಅದು ನಮ್ಮನ್ನ ಬಾಧಿಸ್ತದೆ ಅಂತ ಹೇಳಿ ನಾವು ಇದನ್ನ ಆಗ್ರಹ ಮಾಡ್ತೇವೆ ಕೇಂದ್ರ ಸರ್ಕಾರಕ್ಕೆ. ಪ್ರಮುಖವಾಗಿ ಡೀಸೆಲ್ ನ 20% ಶೇಖರಿಸಿ ಇಡಲೇಬೇಕು ಮುಂದಿನ 6 ರಿಂದ 8 ತಿಂಗಳಿಗೆ ಅಂತ ಹೇಳಿ ಆಗ್ರಹ ಮಾಡ್ತೇವೆ. ಈ ಮಧ್ಯಪ್ರಾಚ್ಯ ಯುದ್ಧದಿಂದ ನಿಮ್ಮ ಕೃಷಿ ಉತ್ಪನ್ನಗಳು ಹೊರದೇಶಕ್ಕೆ ಹೋಗ್ತಾ ಇದೆಯಾ? ಇಲ್ಲ, ಖಂಡಿತ ಇಲ್ಲ ಸರ್. ನೀವು ನೋಡ್ದಂಗೆ ಯಾವಾಗ ನಮ್ಮಿಂದ ಎಕ್ಸ್ಪೋರ್ಟ್ ಆಗೋದಂಥದ್ದು ನಿಲ್ತು, ಸೊ ಇಲ್ಲಿ ಬೆಳೆಯುವಂಥದ್ದು ನಮಗೆ ಮೆಣಸಿನಕಾಯಿ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಇವೆಲ್ಲ ನಮ್ಮಿಂದನೇ ಎಕ್ಸ್ಪೋರ್ಟ್ ಆಗುವಂತ. ರೈಸ್ ಕೂಡ ನಮ್ಮಿಂದನೇ ಎಕ್ಸ್ಪೋರ್ಟ್ ಆಗುವಂತ. ಸೊ ಇವೆಲ್ಲ ಯಾವಾಗ ನಮಗೆ ಉಳ್ಕೊಳ್ಳುತ್ತೋ, ಸೊ ಡಿಮ್ಯಾಂಡ್ ನಮಗೆ ಕಡಿಮೆ ಆಗುತ್ತೆ, ಸಪ್ಲೈ ಜಾಸ್ತಿ ಇರುತ್ತೆ. ಅದರಿಂದನೇ ನಮಗೆ ಬೆಲೆ ಕುಸಿತ ಆಗುವಂತದ್ದು. ಇದು ನೇರವಾಗಿ ರೈತರಿಗೆ ಇದರಿಂದ ದುಷ್ಪರಿಣಾಮ ಬೀಳುವ. ಯುದ್ಧದ ಬಗ್ಗೆ ತಾವೇನ್ ಮಾತಾಡ್ತೇವೆ? ಸರಿ, ಯುದ್ಧ ನಡೆಯುವಂತದ್ದು ಈಗ ಯುದ್ಧ ಸಾರ್ವಕಾಲಿಕ ವಿಚಾರ. ಆದ್ರೆ ನಮ್ಮ ದೇಶದ ಪ್ರಧಾನಿ ಇದರಲ್ಲಿ ಮುಂದುವರೆದು ಮಧ್ಯಸ್ಥಿಕೆ ವಹಿಸಿ ಯುದ್ಧ ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇರಾನ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಈ 3 ದೇಶಗಳನ್ನ ಮಧ್ಯಪ್ರವೇಶ ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಇದನ್ನ ಸಂಧಾನ ಮಾಡಬೇಕಾಗಿ ಈ ಮೂಲಕ ನಾವು ಕೋರ್ಕೊತಾ ಇದ್ದೇವೆ. ಇದು ಯಾವಾಗ ನಮ್ಮ ಪ್ರಪಂಚದ ಶಾಂತಿಯನ್ನು ನೆಲೆಸುತ್ತೆ, ಯುದ್ಧ ಅನ್ನೋದು ಸ್ಟಾಪ್ ಆಗುತ್ತೆ. ಅದು ಎಲ್ಲ 93 ದೇಶಗಳಿಗೂ ಅವರಿಂದ ಒಳಿತಾಗುತ್ತೆ ಹೊರತು ಕೆಡಕಾಗುವಂತದ್ದು ಯಾವುದೂ ಇಲ್ಲ. ಇನ್ನೊಂದು ಪ್ರಮುಖವಾದ ವಿಚಾರ ಅಂತ ಅಂದ್ರೆ, ಬಿಡದಿ ಟೌನ್ಶಿಪ್ ಈಗ ಏನ್ ನೋಡ್ತಾ ಇದೀವಿ, ಇದು ರಾಜ್ಯಾದ್ಯಂತ ಚರ್ಚೆಯ ಗ್ರಾಸವಾಗಿದೆ ಅಂತಂದ್ರೆ, ನೀರಾವರಿ ಜಮೀನ ಒತ್ತುವರಿ ಮಾಡ್ಕೊಂಡು ಸರ್ಕಾರ ಅದನ್ನ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ನೀವು ರೈತರಿಗೆ ಆಮಿಷ ತೋರಿಸಿ 2 ಕೋಟಿನೋ 3 ಕೋಟಿನೋ ಹಣ ಕೊಡ್ತೀವಿ ಅಂತ ಹೇಳಿ ರೈತರಿಂದ ನೀವು ಜಮೀನು ಪಡ್ಕೊಳ್ಳೋ ಅದು ವಿಶೇಷವಾಗಿ ನೀರಾವರಿ ಜಮೀನ ಪಡ್ಕೊಂಡು ನೀವು ರೈತರನ್ನ ಸಂಕಷ್ಟ ಸಿಲುಕಿಸುವಂತದ್ದು ರಾಜ್ಯ ಸರ್ಕಾರ ಈ ಹುನ್ನಾರವನ್ನು ಮಾಡ್ತಾ ಇದೆ. ಇದ್ರ ಬದಲು ನೀವು ದೇವನಹಳ್ಳಿ ಆಗಿರ್ಬೋದು ಅಥವಾ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶ, ಅಲ್ಲಿ ಬರಡು ಭೂಮಿಗಳು ಸಿಗ್ತದೆ. ಲೇಔಟ್ ಮಾಡ್ಲಿಕ್ಕೆ ಬರಡು ಭೂಮಿ ಆದ್ರೂ ಆಗುತ್ತೆ, ಇಂಡಸ್ಟ್ರಿ ಮಾಡ್ಲಿಕ್ಕೆ ಬರಡು ಭೂಮಿ ಆದ್ರೂ ಆಗುತ್ತೆ. ಆದ್ರೆ ಪ್ರಮುಖವಾಗಿ ನೀರಾವರಿ ಜಮೀನ ರೈತರಿಂದ ಕಳಿಸಿಕೊಂಡು ಅವ್ರಿಗೆ 2 ಕೋಟಿ 3 ಕೋಟಿ ಅಂತ ಕೊಡುವಂತ ಆಮಿಷ ತೋರಿಸಿ ಮುಂದಿನ ದಿನಗಳಲ್ಲಿ ರೈತರು ಅವನ್ನೆಲ್ಲ ಕಳ್ಕೊಂಡು ಬೀದಿಗೆ ಬರುವಂತ ಪರಿಸ್ಥಿತಿ. ಅದು ಅದೇ ಭಾಗದಲ್ಲಿ ಯಾವ್ದಾರ ಕಾರ್ಖಾನೆಗಳು ಬಂದ್ರೆ ಅದೇ ಕಾರ್ಖಾನೆಗೆ ಕೂಲಿ ಕಾರ್ಮಿಕರಾಗಿ ಹೋಗುವಂತ ಪರಿಸ್ಥಿತಿ ಬರ್ತದೆ. ಹಂಗಾಗಿ ನಮ್ಮ ಸಂಘ ಇದನ್ನ ದಿಟ್ಟವಾಗಿ ಗಟ್ಟಿಯಾಗಿ ವಿರೋಧ ಮಾಡ್ತದೆ. ಮುಂದಿನ ದಿನಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಬಗ್ಗೆ ಗಮನ ಹರಿಸಿ ಇದನ್ನ ಬೇರೆಡೆ ಎಲ್ಲಾದ್ರೂ ಅವರು ಸ್ಥಳವನ್ನ ಗುರುತು ಮಾಡಿ ಟೌನ್ಶಿಪ್ ಮಾಡುವಂಥದ್ದು ಉತ್ತಮ ಅನ್ನೋದು ನಮ್ಮ ಕಡೆ. ಆದ್ರೆ ಕೃಷಿ ಭೂಮಿಯಲ್ಲಿ ಟೌನ್ಶಿಪ್ ಮಾಡುವಂಥದ್ದು ಬೇಡ, ನೀರಾವರಿ ಭೂಮಿ ಬೇಡ, ಬರಡು ಭೂಮಿಯಲ್ಲಿ ಮಾಡಿ ಅಂತ ಮಾಡ್ಬೋದು. ಇಲ್ಲ, ಎಲ್ಲೋ ಝೋನ್ ಇರುವಂತದ್ದೇ ತುಂಬಾ ಕಮ್ಮಿ ಸಿಗ್ತದೆ. ಇಲ್ಲಿ ಬೆಂಗಳೂರಿನ ಸುತ್ತಮುತ್ತ ಪ್ರದೇಶಗಳಲ್ಲಿ ಅಲ್ಲಿ ಬೇಕಾದ್ರೆ ಅವ್ರು ಮಾಡ್ಲಿ. ಅದಕ್ಕೆ ನಾವು ಟೌನ್ಶಿಪ್ ಏನು ವಿರೋಧ ಇಲ್ಲ. ನೀರಾವರಿ ಜಮೀನಲ್ಲಿ ಮಾಡುವಂತದಕ್ಕೆ ಮಾತ್ರ ವಿರೋಧ.